ಡೇಟ್ ಬಂದು ಮಾರ್ಚ್ 5. ಸೊ 12 o'clock ಇನ್ನು 10 minutes ಇದೆ. ಮಾರ್ಚ್ 6th ಬಂದು ನಮ್ಮಮ್ಮ ಬರ್ಡೇ. ಸೊ ಅದಕ್ಕಾಗಿ ಮಿಡ್ ನೈಟ್ ಕೇಕ್ ಕಟ್ ಮಾಡಿಸೋಣ ಅಂತ ಇದ್ದೀವಿ. ಜೋರಾಗಿ ಮಾತಾಡೋಕ್ಕಾಗಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು 10 minutes ಇದೆ. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ನಮ್ಮಮ್ಮಗೆ ಸರ್ಪ್ರೈಸ್ ಕೊಡೋಣ ಅಂತ, ಮಿಡ್ ನೈಟ್ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕೇಕ್ ತಂದು ಇಟ್ಟಿದ್ದೆ ಫ್ರಿಜ್ಜಲ್ಲಿ, ಅವ್ರಿಗೆ ಗೊತ್ತಿಲ್ದಿರ. ಬಟ್ ಹರಿಬರಿಯಲ್ಲಿ ನಾನು ಕವರ್ ಸಮೇತ ಇಟ್ಬಿಟ್ಟಿದ್ದೆ. ಸೊ ಅದು ಕವರ್ನ ಸೌಂಡ್ ಇಲ್ದಿರ ತೆಗೆಯೋದಕ್ಕೊಂದು ದೊಡ್ಡ ಸಾಹಸನೇ ಮಾಡಿದ್ರಿ. ಆಮೇಲೆ ಫೈನಲಿ ನನ್ನ ತಂಗಿ ಓಪನ್ ಮಾಡಿ ಎಲ್ಲ ಜೋಡಿಸ್ಕೊಂಡ್ಳು. ಆ್ಯಂಡ್ ಫಸ್ಟಲ್ಲಿ ನಂದು ವೀಡಿಯೋಲಿ ಬಂದಿರೋ ವಾಯ್ಸ್ಗೆ ಯಾರೂ ತಪ್ಪು ತಿಳ್ಕೊಬೇಡಿ, ಬಿಕಾಸ್ ಜೋರಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಅವ್ರಿಗೆ ಕೇಳಿಸುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇದೇ ವೀಡಿಯೋಸ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಕೇಕು ನಮ್ಮಮ್ಮ ಬರ್ಡೇಗೆ ಮಾಡಿಸಿದ್ದು. ಆ್ಯಕ್ಚುಲಿ ನಾನು ಅಮ್ಮ ಸ್ವಲ್ಪ ತರ್ತೀನಿ, ಬಟ್ ನಾವು ಲೇಟಾಗಿ ಹೋಗಿದ್ವಿ, 10 o'clock ಹಂಗೆ. ಸೊ ನಾರ್ಮಲ್ ಬೇಕ್ರಿಯಲ್ಲಿ ತಂದ್ರಿ. ಆ್ಯಂಡ್ ಆಲ್ಮೋಸ್ಟ್ 11:59 ಆಗಿತ್ತು ಟೈಮ್. ನಾವು ಹೋಗಿ ಬಾಗಿಲು ತಟ್ಟಿದ್ರಿ. ನಮ್ಮಮ್ಮದು ರಿಯಾಕ್ಷನ್ ಹೇಗಿದೆ ಅಂತ ನೀವೇ ನೋಡಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮತ್ತೆ ಕಟ್ ಮಾಡೋಣ. ದುಬೈಯಿಂದ ನಮಸ್ಕಾರ. ಏಯ್ ಹ್ಯಾಪಿ ಬರ್ಡೇ. ಆಯ್ತಾಯ್ತು, ಕೂರು, ಬೇಗ ನಿದ್ದೆ ಬರಕತ್ತೈತಿ. ಅಪ್ಪ ಶಡಬಾಯಿ ಮಿಡ್ ನೈಟ್ ನಾರ್ಮಲಾಗಿ ಕೇಕ್ ಕಟ್ ಮಾಡಿಸಿದ್ದಷ್ಟೇ. ಆ್ಯಕ್ಚುಲಿ ಲಾಸ್ಟ್ ಟೈಮು ನಾನು ಅವ್ರನ್ನ ಯೂಟರ್ನ್ ಡಾಬಾಗೆ ಕರ್ಕೊಂಡು ಹೋದಾಗ ಅವ್ರು ಸ್ವಲ್ಪ ಲೈಕ್ ಅಲ್ಲಿ ಡೆಮೋನ್ಸ್ಟ್ರೇಷನ್ ಎಲ್ಲ ಮಾಡ್ತಿದ್ರು, ಏನೋ ಪಿಕ್ಚರ್ಸ್ ತೊಗೊಳಕ್ಕಾಗಲಿಲ್ಲ ಅಂತ ಅವ್ರಿಗಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕಾಗಿ ಈ ಸಲ ಒಂದು ಚೆನ್ನಾಗಿರೋ ಕಡೆ ಕರ್ಕೊಂಡೋಗಿ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ಅದಕ್ಕೆ ಫಸ್ಟು ಮಿಡ್ ನೈಟ್ ಒಂದು ರೌಂಡ್ ಕೇಕ್ ಕಟ್ ಮಾಡೋಣ ಅಂಥೇಳಿ ಮಿಡ್ ನೈಟ್ ಕೇಕ್ ಕಟ್ ಮಾಡಿ, ನಾವು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಅಲ್ದಿದ್ರು ಸ್ವಲ್ಪ ಅವರು ಖುಷಿ ಪಡಿಸಿದ್ವಿ. ಆ್ಯಂಡ್ ಅವ್ರ ಮುಖದಲ್ಲಿ ಹತ್ರ ನಗು ನೋಡೋದೇನೋ ಒಂದು ಚಂದ ನಮಗೆ, ಬಿಕಾಸ್ ಅವರು ಚಿಕ್ಕ ಖುಷಿ ಕತ್ಕೋತಾರೆ. ಶಿ ಈಸ್ ವೆರಿ ಸೆನ್ಸಿಟಿವ್. ಬಟ್ ಅವ್ರು ಖುಷಿಯಾಗಿದ್ದನ್ನು ನೋಡಿ ನಮಗೂ ಖುಷಿ ಆಯಿತು. ಆ್ಯಂಡ್ ಮಿಡ್ ನೈಟ್ ಇಷ್ಟೇ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ವೀರೂಸ್ ವಿಲೇಜ್ ರೆಸ್ಟೋರೆಂಟ್ಗೆ ಹೋದ್ರಿ. ಸೊ ಇದು ಬಂದುಬಿಟ್ಟು ಮಾಕ್ಲಿ ಹತ್ರ ಇರೋದು, ಚೆನ್ನಾಗಿದೆ. ನಾವು ಒಂದು 6 o'clock ಇಟ್ಕೊಂಡಿದ್ದಿದ್ದು ಪಾರ್ಟಿಗೆ, ನಾವೊಂದು 3 o'clock ಹೋಗಿದ್ರಿ, ಡೆಕೋರೇಷನ್ ಮಾಡೋರು ಬರ್ತಾರೆ ಅಂತ. ಬಟ್ ಅವ್ರ ಕೆಲಸ 4 o'clock ಅಷ್ಟರಲ್ಲಿ ಮುಗೀತು. ಇವರೆಲ್ಲ ಬಂದಿದ್ದು 7 ಆಗಿತ್ತು. 7ವರೆಗೂ ನಮಗೆ ಟೈಮ್ ಪಾಸ್ ಮಾಡೋದು ಹೆಂಗಂತಲೇ ಗೊತ್ತಾಗಿಲ್ಲ. ಸೊ ಇದು ಲೈಕ್ ಬ್ಯಾಕ್ಗ್ರೌಂಡ್ ಫುಲ್ ಇರೋದು, ಅಂದರೆ ವೀರೂಸ್ ಆಚೆ ಯಾವ ಥರ ಇದೆ ಅಂತ. ಆ್ಯಂಡ್ ನಮ್ಮದು ಒಂದು ಹಟ್ ತೊಗೊಂಡಿದ್ರಿ, ಅದರಲ್ಲೇ ಡೆಕೋರ್ ಮಾಡೋಕ್ಕೆ ಜಾಗ ಇತ್ತು. ಸೊ ಈ ಸ್ಪೇಸಲ್ಲಿ ಡೆಕೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಬಿಫೋರ್ ಈ ಥರ ಇತ್ತು, ಆಫ್ಟರ್ ಈ ಥರ ಆಯಿತು. ಇದು ಆಲ್ಮೋಸ್ಟ್ ಒಂದು 4 o'clock ಅಷ್ಟರಲ್ಲಿ ರೆಡಿಯಾಗಿತ್ತು. ಆ್ಯಂಡ್ ನಾವು ಲಂಚ್ ಮಾಡಿರಲಿಲ್ಲ ಅಂತಂದ್ಬಿಟ್ಟು ನಾನು ಮತ್ತು ನನ್ನ ಕಸಿನ್ನು ತೇಜು ಅಂಥೇಳಿ ಅವಳು ಇಬ್ಬರು ಲಂಚ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರಿ. ವೆಯ್ಟ್ ಮಾಡ್ತಾ ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ. 7 o'clock ಆಗೋಯ್ತು. ಲೈಟ್ಸ್ ಎಲ್ಲ ಆನ್ ಮಾಡಿದರು. ಸೊ ಸ್ವಲ್ಪ ಪಿಕ್ಚರ್ಸ್ ಇಟ್ಕೊಳ್ಳೋಣ ಅಂತ ಇಟ್ಕೊಂಡ್ರಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಸೊ ಅವ್ರನ್ನ ಕರ್ಕೊಬರೋಣ, ಅವ್ರಿಗೆ ಹಟ್ಟು ಗೊತ್ತಿರಲಿಲ್ಲ. ಸೊ ಕರ್ಕೊಬರೋಣ ಅಂತ ನಾನೇ ಆಚೆ ಹೋದೆ. ಬಾ
ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಏನೋ ಒಂದು ರಿಯಾಕ್ಷನ್ ಕೊಡಬೇಕು. ಅಲ್ಲಿ ನೋಡಲ್ಲ ರಿಯಾಕ್ಷನ್ ನೋಡಿ. ಸೊ ಇದ್ರ ಹಿಂದೆ ಕ್ಲಿಪ್ಪಿಂಗಲ್ಲಿ ನೋಡಿದಷ್ಟು ಅಂದರೆ ನಮ್ಮ ಫ್ಯಾಮಿಲಿ ಮತ್ತು ನಮ್ಮಮ್ಮ ಅವರ ತಂಗಿ ಕಸಿನ್ ಸಿಸ್ಟರ್ ಅವ್ರ ಫ್ಯಾಮಿಲಿ ಹೋಗಿದ್ದಿದ್ದು. ಸೊ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಒಂದೇ ಸಲ ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು ನಾನು ಮತ್ತು ನಮ್ಮಮ್ಮ ಅವರ ತಂಗಿ ಮಕ್ಕಳಿಬ್ರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಲ್ಲೇ ಒಟ್ಟಿಗೆ ಎರಡೂ ಮಾಡಿದ್ವಿ. ಸೊ ಹ್ಯಾಪಿ ಬರ್ಡೇ, ಹ್ಯಾಪಿ ಆ್ಯನಿವರ್ಸರಿ ಎಲ್ಲನೂ ಮಾಡಿ ಕ್ಲಾಪು ಇಲ್ಲೆಲ್ಲ ಫೋನ್ಗಳವೆ. ಹ್ಯಾಪಿ ಬರ್ಡೇ ಮಮ್ಮಿ, ಹ್ಯಾಪಿ ಆ್ಯನಿವರ್ಸರಿ ಆಂಟಿ. ಸೊ ಇಷ್ಟೇ ಕೇಕ್ ಕಟ್ಟಿಂಗ್. ಇದಾದಮೇಲೆ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟಾಗಿತ್ತು. ಸೊ ಅದರದ್ದು ನೆಕ್ಸ್ಟ್ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.